ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳೋದನ್ನ ನೀವು ಕೇಳಿಸ್ಕೊತಾ ಇದ್ರಿ. ಕಾನೂನು ನನಗೆ ಅನುಮತಿಯನ್ನ ಕೊಡೋದಿಲ್ಲ ಯೋಜನೆಯನ್ನ ಕೈಬಿಡಬೇಕು ಅಂತ. ನಾವು ಕಾನೂನನ್ನ ಗೌರವಿಸ್ತೀವಿ, ಯೋಜನೆ ಕೈಬಿಡುವ ಪ್ರಶ್ನೆಯೇ ಇಲ್ಲ, ರೈತರ ಹಿತವನ್ನು ಕಾಪಾಡ್ತೀವಿ ಅನ್ನೋ ಮಾತನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈಗ ವೀಕ್ಷಕರೇ, ನಮ್ಮ ಅಭಿಯಾನದ ಸ್ಟೋರಿಗೆ ಬರೋಣ. ಈಗ ನಮ್ಮ ಕ್ಯಾಂಪೇನ್ ಸ್ಟೋರಿ. ಒಂದ್ ಕಡೆ ಬಿಡದಿಯಲ್ಲಿ ರೈತರ ಹೋರಾಟದ ಕಿಚ್ಚು ಜೋರಾಗಿದೆ. ಈ ನಡುವೆ ರಾಜ್ಯದಲ್ಲಿ ಭೀಕರ ಬರದಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಮಳೆ ಇಲ್ಲದೆ ಬೆಳೆ ಕಳೆದುಕೊಂಡು ಕಂಗಾಲಾಗಿರುವಂತಹ ರೈತರಿಗೆ ಈಗ ಹೈನುಗಾರಿಕೆ ಆಸರೆಯಾಗಿದೆ. ಹೈನುಗಾರಿಕೆ. ಸೊ ರಾಜ್ಯ ಸರ್ಕಾರ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ಜೊತೆಗೆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನ ಹೆಚ್ಚಿಸಬೇಕಾಗಿದೆ. ಇದು ಬಹಳ ಇಂಪಾರ್ಟೆಂಟ್. ಸೊ ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ ವೀಕ್ಷಕರೇ. ಈ ವರದಿ ನೋಡಿ, ಈ ವಿಚಾರವಾಗಿ ನೀವು ಮಾತಾಡೋಣ. ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹಂಚ್ಕೋಬಹುದು. ವರದಿ. ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಪ್ರೋತ್ಸಾಹನ 10 ರೂಪಾಯಿ ಮಾಡಬೇಕು. 10 ರೂಪಾಯಿ ಮಾಡಬೇಕು. ಕರ್ನಾಟಕದಲ್ಲಿ ಮತ್ತೆ ರಣಭೀಕರ ಬರ ಆವರಿಸಿದೆ. ಮುಂಗಾರು ಮಳೆ ಕ್ಷೀಣವಾಗಿ ಜಲಾಶಯಗಳು ಬರಿದಾಗಿವೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದೆ. ಮಳೆ ಇಲ್ಲದೆ ಬೆಳೆ ಕಳೆದುಕೊಂಡು ಕಂಗಾಲಾಗಿರುವ ರಾಜ್ಯದ ಅನ್ನದಾತರ ಬದುಕು ಉಳಿಯಬೇಕಿದ್ರೆ ಸದ್ಯಕ್ಕೆ ಇರೋ ಒಂದೇ ಒಂದು ಆಸರೆ, ಅದು ಹೈನುಗಾರಿಕೆ. ಕರ್ನಾಟಕವನ್ನ ಆವರಿಸಿದ ಬರ, ಹೈನುಗಾರಿಕೆಯೇ ವರ. ಹಾಲು ಉತ್ಪಾದಕರಿಗೆ ಸಿಗುತ್ತಾ ರಾಜ್ಯ ಸರ್ಕಾರದ ಪ್ರೋತ್ಸಾಹ? ನಿಜ, ಕರ್ನಾಟಕದಲ್ಲಿ ಈ ಬಾರಿಯ ಮುಂಗಾರು ಮಳೆ 2 ರೀತಿಯ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಉತ್ತರ ಒಳನಾಡು ಮತ್ತು ಕರಾವಳಿಯಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಬಿದ್ದಿತ್ತು. ಇದರಿಂದ ಹಸಿರು ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಡ್ಯ, ಕೋಲಾರ ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಮಳೆಯೇ ಇಲ್ಲದೆ ಬರ ಆವರಿಸಿದೆ. ಹಸಿ ಬರದಿಂದ ರಾಸುಗಳಿಗೆ ಮೇವು ಮತ್ತು ಕುಡಿಯುವ ನೀರಿಗೆ ಕೊರತೆ ಆಗಲ್ಲ. ಹೀಗಾಗಿ ಅನ್ನದಾತರು ತಮ್ಮ ಜೀವನ ಸಾಗಿಸಲು ಹೈನುಗಾರಿಕೆಯ ಆಸರೆ ಪಡೆದಿದ್ದಾರೆ. ರೈತರು ತಮ್ಮ ಜೀವ ಮತ್ತು ಜೀವನವನ್ನು ಉಳಿಸಿಕೊಳ್ಳಲು ಹೆಚ್ಚೆಚ್ಚು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವ ಯೋಚನೆಯಲ್ಲಿದ್ದಾರೆ. ಅವರಿಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹಿಸಬೇಕಿದೆ. ಆದರೆ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಕೃಷಿ ಸಚಿವರು ಇಲ್ಲ, ಪಶುಸಂಗೋಪನೆ ಸಚಿವರಿಲ್ಲ, ಕೊನೆಗೆ ಸಹಕಾರ ಸಚಿವರು ಇಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೆಎಂಎಫ್ನಲ್ಲೂ ಅಧ್ಯಕ್ಷರಿಲ್ಲದೆ ಕುರ್ಚಿ ಖಾಲಿಯಾಗಿದೆ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಸದ್ಯದ ಅನ್ನದಾತರ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ. ಕೈಕೊಟ್ಟ ಮಳೆ, ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಸ್ವಾಧೀನ, ಸಾಲಬಾಧೆ, ಕಳಪೆ ಗುಣಮಟ್ಟದ ಗೊಬ್ಬರ, ಹೀಗೆ ರೈತರು ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆ ಅನ್ನದಾತರ ಕುಟುಂಬವನ್ನ ರಕ್ಷಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಬಿಸಿ ಹೈನುಗಾರಿಕೆ ನಂಬಿದ ಅನ್ನದಾತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಹಾಲು ಖರೀದಿಸತಕ್ಕಂತ ನಮ್ಮ ರೈತ ಉತ್ಪಾದಕರಿಗೆ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಅಂದ್ರೆ ಪ್ರತಿ ಲೀಟರ್ಗೆ 20 ರೂಪಾಯಿಯನ್ನ ತಕ್ಷಣದಲ್ಲೇ ಹೆಚ್ಚಿಸಬೇಕು. ನಮ್ಮ ರೈತರನ್ನ ಉಳಿಸಬೇಕು. ಮಳೆ ಅಭಾವದಿಂದ ಬರದ ಛಾಯೆ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಒಣಮೇವು ಸಿಗದೆ ಹಸುಗಳಿಗೆ ಆಹಾರ ಕೊಡಲು ಕಷ್ಟ ಸಾಧ್ಯವಾಗ್ತಿದೆ. ಪಶು ಆಹಾರದ ಬೆಲೆ ನಿರಂತರವಾಗಿ ಏರಿಕೆಯಾಗ್ತಿದೆ. ಹೀಗಾಗಿ ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಆಗ್ರಹಿಸಿದ್ದಾರೆ. 5 ರಿಂದ 10 ರೂಪಾಯಿಗೆ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇವಾಗ ಏನು ಬರಗಾಲ ಬಂದಿರೋದ್ರಿಂದ ಹಸುಗಳು ಮೇವಿಗೂ ದುಬಾರಿ ಆಗಿದೆ, ರೇಟು ಜಾಸ್ತಿ ಆಗಿದೆ. ಇವ್ರು 5 ರೂಪಾಯಿ ಕೊಡ್ತಾರೆ ಪ್ರೋತ್ಸಾಹನ 10 ರೂಪಾಯಿ ಮಾಡಬೇಕು. ಹಾಲಿಗೇನು 35 ರೂಪಾಯಿ ಕೊಡ್ತಾವ್ರೆ, 50 ರೂಪಾಯಿ ಮಾಡಬೇಕು. ಹಂಗ್ ಮಾಡಿದಾಗ ರೈತರಿಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ಈಗೇನು ರೈತರು ಕಷ್ಟ ಬಿದ್ದ ಅವ್ರ ಮೇವಿನಗಳು ಬೆಲೆ ಜಾಸ್ತಿ ಆಗಿದೆ, ಇಂಡಿ ಬೂಸದ ರೈತು ಜಾಸ್ತಿ ಆಗದೆ, ಮೇವು ಸಿಗ್ತಾ ಇಲ್ಲ, ಬರಗಾಲ ಬಂದಿದೆ. ಅದರಿಂದ 50 ರೂಪಾಯಿ ಹಾಲಿನ ರೇಟ್ ಮಾಡಬೇಕು, ಪ್ರೋತ್ಸಾಹನ 10 ರೂಪಾಯಿ ಮಾಡಬೇಕು. ಹೈನುಗಾರಿಕೆ ಮಾಡ್ತಿರೋ ಲೇಡೀಸ್ಗಳು ಅವರ ಒಂದು ಉದ್ಯೋಗ ಆಗದೆ, ಅವರು ಸಂಸಾರ ನಡೆಸ್ಕೊಂಡು ಅವ್ರದೇ ಜವಾಬ್ದಾರಿಯಾಗಿಸಿದ 50 ರೂಪಾಯಿ ಮಾಡಿದ್ರೆ ಹಾಲು ಲೀಟರ್ಗೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಜೀವನ ನಿರ್ವಹಣೆಗೆ ಮುಖ್ಯವಾಗಿ ಹೈನುಗಾರಿಕೆನೆ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಮೇಡಮ್. ಅದರಿಂದ ಒಂದ್ ಸ್ವಲ್ಪ ಪ್ರೋತ್ಸಾಹಧನ 10 ರೂಪಾಯಿ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಎಲ್ಲಾ ರೀತಿ ಜೀವನ ಉಪಯೋಗ ಮಾಡಕ್ಕೆ, ಮಕ್ಳು ಫೀಸ್ಗಳು ಕಟ್ಟಕ್ಕೆ ಎಲ್ಲದ ರೀತಿಲೂ ಅನುಕೂಲ ಆಗುತ್ತೆ ಮೇಡಮ್. 10 ರೂಪಾಯಿ ಮಾಡಬೇಕು, ಮೇವು ಇಳಿಸಬೇಕು, ಎಲ್ಲ ಇದು ಮಾಡಿದ್ರಲ್ವೇ ನಾವು ಮುಂದುವರಿಬೇಕಾಗಿದ್ರೆ. ಸುಮ್ಮನೆ ನಮಗೆ ಭಾರಿ ಕಷ್ಟ ಇದೆ. ಎಲ್ಲ ರೈಟು ಕಡಿಮೆ ಮಾಡಬೇಕು. ಹುಲ್ಲೆಲ್ಲ ಹೊರಟಾಗದೆ. ಇವಾಗ ಎಲ್ಲ ಮಳೆ ಹೋಗ್ಬಿಟ್ಟು ಎಲ್ಲ ಹೋಯ್ತು, ಜೋಳ ಚೆಲ್ಲಿದ್ದು ಎಲ್ಲ ಹೊರಟಾಯ್ತು. ಏನು ಮಾಡಬೇಕು? ಅದಕ್ಕೆ ಹಾಲು ಹೆಚ್ಚಿಸಬೇಕು. ಹೌದು,
ಇಂದು ರೈತರು ಉಳಿಬೇಕಿದ್ರೆ ಕೆಎಂಎಫ್ ಉತ್ಪಾದಕರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಖರೀದಿಸಬೇಕಿದೆ. ಹಾಲಿ ನಿತ್ಯ 1,10,00,000 ಲೀಟರ್ ಹಾಲು ಸಂಗ್ರಹವಾಗ್ತಿದೆ. ಇದರ ವಿಸ್ತೀರ್ಣವನ್ನ ಹೆಚ್ಚಿಸಿಕೊಳ್ಳಬೇಕಿದೆ. ನಂದಿನಿ ಬ್ರ್ಯಾಂಡ್ ಅನ್ನ ವಿಶ್ವಮಟ್ಟಕ್ಕೆ ಪಸರಿಸೋ ಕೆಲಸ ಮಾಡಿ ರೈತರಿಗೆ ಪ್ರೋತ್ಸಾಹ ಧನವನ್ನ ಹೆಚ್ಚಿಸಬೇಕಿದೆ. ಇನ್ನು ಹೆಚ್ಚಿಗೆ ಪ್ರೋತ್ಸಾಹ ಧನ ಬೇಕು ಅಂತೇಳಿ ಡಿಮ್ಯಾಂಡ್ಸ್ ಇದೆ ಹಾಲು ಉತ್ಪಾದಕರು. ಅದಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ಹಾಲು ಉತ್ಪಾದಕರು ಕೇಳ್ತಾರೆ, ಸರಿ ಅಂತ ಕೂಡ ಇದೆ. ಇನ್ನೂ ಒಂದು ಕಡೆ ನಾವು ಯೋಚನೆ ಮಾಡಿದಾಗ ನಂದಿನಿ ಬ್ರ್ಯಾಂಡ್ ಮತ್ತೆ ಬೇರೆ ಬ್ರ್ಯಾಂಡ್ ನಾವು ಹಾಲು ನೋಡಿದಾಗ 8ರಿಂದ 10 ರೂಪಾಯಿ ರೇಟ್ ಜಾಸ್ತಿ ನಮ್ಗಿಂತೂ ಇದೆ, ನಂದಿನಿಗಿಂತೂ ಹೆಚ್ಚಿಗೆ ಇದೆ. ನಾವು ಅದು ಸರಿ ಮಾಡಿಕೊಂಡು ನೇರವಾಗಿ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ರೇಟ್ ಕೊಟ್ರೆ ಇನ್ನು ಹಾಲು ಉತ್ಪಾದಕರು ಹೆಚ್ಚಿಗೆ ಉತ್ಪಾದಕರಾಗ್ತಾರೆ ಮತ್ತೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಅದರಿಂದ ನಾನು ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ತುಂಬಾ ಆಸಕ್ತಿಯಿಂದ ಹಾಲು ಉತ್ಪಾದಕರ ಪರವಾಗಿದ್ದಾರೆ. ಈಗ ಅವ್ರ ಗಮನ ಕೂಡ ತಂದಿದ್ದೀನಿ. ಇನ್ನು ಹಾಲಿಗೆ ಪ್ರೋತ್ಸಾಹಧನ ಹೆಚ್ಚಳ ಮಾಡೋ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೇಳಿದ್ರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಹೋದ್ರು. ಕೆಎಂಎಫ್ಗೆ ಅಧ್ಯಕ್ಷರನ್ನು ನೇಮಿಸದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಈಗ ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನ ಅದನ್ನು ಕೂಡ ನಿಲ್ಲಿಸಿರುವಂತದ್ದು. ಇನ್ನು 800-900 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ 10 ರೂಪಾಯಿಗೆ ಇರಿಸಿ 5 ರೂಪಾಯಿನ ಫಸ್ಟ್ ಕೊಡ್ಲಿ. ಈ ಹಿಂದೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಪ್ರತಿ ಲೀಟರ್ ಹಾಲಿನ ಪ್ರೋತ್ಸಾಹಧನ 2 ರೂಪಾಯಿ ಮಾಡಲಾಗಿತ್ತು. ನಂತರದ ಸಿದ್ದರಾಮಯ್ಯ ಸರ್ಕಾರದಲ್ಲಿ 4 ರೂಪಾಯಿ, ಅನಂತರ 5 ರೂಪಾಯಿ ಮಾಡಲಾಗಿತ್ತು. ಹೀಗೆ ಪ್ರೋತ್ಸಾಹಧನ ಹೆಚ್ಚಳ ಮಾಡಿ 5-6 ವರ್ಷಗಳು ಕಳೆದಿವೆ. ಇಲ್ಲಿ ತನಕ ಒಂದೇ 1 ರೂಪಾಯಿ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ರೈತರು ಕನಿಷ್ಠ ಪ್ರತಿ ಲೀಟರ್ ಹಾಲು ಖರೀದಿ ದರವನ್ನ 10 ರೂಪಾಯಿ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ.